ನಾನು ನಿನ್ನೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಬರುತ್ತೆ ಇದು ಅನ್ನೋದನ್ನ ದಾಖಲೆ ಸಮೇತ ನಾನು ಕೊಟ್ಟಿದ್ದೀನಿ. ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ, ಪಾರದರ್ಶಕವಾಗಿ ನಾವು ಎಲ್ಲ ಇಲಾಖೆಗಳ ಮೇಲೆ ಹಿಡಿತಾ ಇರ್ತದೆ, ಮಂತ್ರಿಗೆ ಹಿಡಿತಾ ಇರ್ತದೆ. ಇಲಾಖೆ ಮೇಲೆ ಮಂತ್ರಿಗೆ ಹಿಡಿತಾ ಇದ್ರೇನೆ ಅವ್ರನ್ನ ಮಂತ್ರಿ ಅಂತ ಹೇಳೋದು. ಸದನ ನಡೆಸ್ತಾ ಇದ್ದೀರಾ, ತಾವು ಸದನ ನಡೆಸ್ತಾ ಇದ್ದೀರಾ. ಸದನ ಹೇಗಾಗೋ ನಡೆದ್ರೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಅಂತಾರೆ. ಅದು ರೆಕಾರ್ಡ್ಸ್ ಅಲ್ಲಿ ಹೋಗ್ತದೆ. ಹಿಂದೆ ನಾವೆಲ್ಲ ಬಾಳಿಗ ಅವ್ರನ್ನ, ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋಟ್ ಮಾಡ್ತೀರಿ. ಯಾಕೆ ಅಂದ್ರೆ ಅವ್ರ ಸದನನ ಸರಿಯಾಗಿ ನಡೆಸಿರ್ತಾರೆ, ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋಟ್ ಮಾಡಿರ್ತೇವೆ. ನಿಮ್ಮ ಹೆಸರು ಹಾಗೆ ಕೋಟ್ ಮಾಡ್ತೀರಿ. ನೀವೇನೇನು ಮಾಡಿದ್ದೀರಾ, ಈಗ ಅಭಿವೃದ್ಧಿ ಮಾಡಿದ್ದೀರಾ, ಕಲ್ಲರ್ ಮಾಡಿದ್ದೀರಾ, ಎಲ್ಲ ಸಿಎಂ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿ DCM ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ 9:30ವರೆಗೆ ಆಗ್ತೀರಾ. ಇವೆಲ್ಲ ರೆಕಾರ್ಡ್ ಅಲ್ಲಿ. ಅಂದ್ರೆ ನಿಮ್ ಕಂಟ್ರೋಲ್ ಅಂತ ಹೇಳೋದಕ್ಕೆ, ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದಕ್ಕೆ ಕಂಟ್ರೋಲ್. ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತಾರೆ ಅಷ್ಟೇ. ಜನ ಆಡಳಿತ ಮಾಡುವಂಥದ್ದು ಒಂದು ಕಲೆ. ಅದು ಈಗ ಬಹಳ ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ, ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರ, ನಾನು ಮಾಡಿದ್ದೀನಿ. ಇನ್ ಕೆಲವು ಮಂತ್ರಿಗಳು ಸರ್ಪ್ರೈಸು ಇಲ್ಲ, ವಿಸಿಟು ಇಲ್ಲ, ಡೈರೆಕ್ಟ್ ಆಗಿ ಬರ್ತಾರೆ ವಿಧಾನಸೌಧ, ಸೀದಾ ಶಾಂಗ್ರಿಲಾ, ಅಲ್ಲಿ ಬಿಟ್ರೆ ಮನೆ. ಇದು ಎಲ್ಲ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ. ಮಂತ್ರಿ ಕೆಲವರು ಇದ್ದಾರೆ, ಬಂದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ವಿಧಾನಸೌಧ ಬರ್ತಾರೆ, ಇಲ್ಲ ಡೈರೆಕ್ಟ್ ಆಗಿ ಅವ್ರ ಇಷ್ಟೇ ಅವ್ರ ಮಂತ್ರಿ ಅಂದ್ರೆ ಅವ್ರ ರಾಜ್ಯಕ್ಕಲ್ಲ, ವಿಧಾನಸೌಧಕ್ಕೆ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ. ನಾನು ಯಾಕೆ ಈ ಮಾತಿಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಮಂತ್ರಿ ಆದ್ರೂ ಕೂಡ ಒಂದೊಂದು ನಯಾ ಪೈಸಾ ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಅದು ದುರುಪಯೋಗ ಆಗಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂದ್ರೆ ಮಂತ್ರಿ ಎಚ್ಚರಿಕೆಯಿಂದ ಇರ್ತಾನೆ. ಕಾವಲುಗಾರ ಒಬ್ಬ ಮಂತ್ರಿ ಈಸ್ ಎ ವಾಚ್ಮ್ಯಾನ್, ಕಾವಲುಗಾರ, ಅವನು ಕಸ್ಟೋಡಿಯನ್. ನಮ್ಮನ್ನ ಎಲೆಕ್ಟ್ ಮಾಡಿರೋದು ಏನಕ್ಕೆ ಪಾಟೀಲ್ರೇ ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು? ಪರಮೇಶ್ವರೇ ಬೇಕು ಅಂತ ಎಲೆಕ್ಟ್ ಯಾಕೆ ಮಾಡಿದ್ರು? ಮುನಿಯಪ್ಪನವ್ರು ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು? ಜನಕ್ಕೆ ವಿಶ್ವಾಸ, ಇವರು ಸರಿಯಾಗಿ ಆಡಳಿತ ಮಾಡ್ತಾರೆ ಅಂತೇಳಿ. ನಮಗೆ ಈ ಇಲಾಖೆನನ್ನೇ ಮುಖ್ಯಮಂತ್ರಿಗಳು ಹೇಳಿದ್ರು, ಪದೇ ಇವರು 187 ಕೋಟಿ ಅಂತ ಹೇಳ್ತಾರೆ. ನಿನ್ನೆ ಅದು ಬರೀ ಆಗಿರೋದು 89 ಕೋಟಿ 60 ಲಕ್ಷ ಮಾತ್ರ ಅಂತ. ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಂದ್ರೆ ಒಪ್ಕೊಂಡಂಗೆ ಆಯ್ತಲ್ಲ ಅಕ್ರಮ ಆಗಿದೆ ಅಂತೇಳಿ. ಏನು ಆಗಿಲ್ಲ ಅಂತ ಹೇಳಿದವರು ಈಗ ಅಕ್ರಮ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ದೃಢೀಕರಣ ಮಾಡಿದ್ರು. ಅಪರಾಧಿಗಳು ಯಾರಾಗ್ಲಿ ಆಮೇಲೆ ಚರ್ಚೆ ಮಾಡೋಣ. ಈಗ 3 ತನಿಖಾ ತಂಡ ನಡೀತಾ ಇದೆ. ಪರಮೇಶ್ವರ್ ಒಂದು ತನಿಖಾ ತಂಡ, CBI ಒಂದು ತನಿಖಾ ತಂಡ, ED ಒಂದು ತನಿಖಾ ತಂಡ, ಎಲ್ಲರದು ಒಂದು ನಡೀತಾ ಇದೆ. ನಡೀಲಿ. ಆದ್ರೆ ಒಪ್ಕೊಂಡ್ರಲ್ಲ. ನನ್ನ ಪ್ರಶ್ನೆ ಇದು ಯಾಕೆ ಅಂತ ಹೇಳಿದ್ರೆ, ಕಳ್ತನ ಆಗ್ತದೆ ಪರಮೇಶ್ವರ್ ಅವರೇ, ನಿಮ್ಗೆ ಹೇಳ್ಬೇಕು, ಬೇರೆಯವ್ರಿಗೆ ಅರ್ಥ ಆಗಲ್ಲ ಅನ್ಸ್ತದೆ. ನೀವು ಹೋಮ್ ಮಿನಿಸ್ಟ್ರು, ಯಾರ್ದೋ ಮನೆಯನ್ನ ಕಳ್ತನ ಮಾಡ್ತಾನೆ, ಅಲ್ಲಿಂದ ಒಂದು 50 ಕೋಟಿ ದುಡ್ಡನ್ನ ಕಳ್ತನ ಮಾಡಿ ತಗೊಂಡೋಗ್ತಾರೆ. ಒಂದು 4 ಜನ, ಇದರಲ್ಲೂ 5 ಜನ ಇದ್ದಾರೆ. ನಿಮ್ಮ 5 ಜನ ತಗೊಂಡೋಗಿ ಒಂದು ಮನೇಲಿ ಇಟ್ಕೊಂತಾರೆ ಅಂತ ಇಟ್ಕೊಳ್ಳಿ. ಕಳ್ತನ ಆಗೋಗಿದೆ. ಮನೆಯಲ್ಲಿ ಇಟ್ಕೊಂಡಾಗ ಪೊಲೀಸರು ಹೋಗಿ ಸೀಸ್ ಮಾಡ್ತಾರೆ ಹಣನ. ಅಷ್ಟೊತ್ತಿಗೆ ಸ್ವಲ್ಪ ಆಚೆ ಹೊರಟಿರುತ್ತೆ, ಬಿಡಿ. ನಿಮ್ ಪೊಲೀಸರು FIR ಹೆಂಗಾಗ್ತಾರೆ? ಏನಾಗ್ತಾರೆ? 50 ಕೋಟಿ ಅಂತ FIR ಆಗ್ತಾರೆ. 50 ಕೋಟಿ ಅಂತ FIR ಆಗ್ತಾರೆ. ಅಲ್ಲಿದ್ದಿದ್ದ ದುಡ್ಡು ಅಲ್ಲಿ 20 ಕೋಟಿ ಉಳಿದಿರ್ಲಿ. ಎಷ್ಟು ಆಚೆ ಹೋಗಿರೋದಲ್ಲ, ಎಷ್ಟು ಕಳ್ತನ ಆಯ್ತು ಅದರ ಮೇಲೆ FIR ಹಾಕೋದು. ನಾನು ಈ ಕಳ್ತನ ಪದ ಯಾಕೆ ಉಪಯೋಗ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ವಸಂತ ನಗರ ಬ್ಯಾಂಕ್ ಒರಿಜಿನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಎರಡೂ ಅದೇ. MG ರೋಡ್ ಅದು ಡೂಪ್ಲಿಕೇಟ್.
ಸರ್ಕಾರದ ಆದೇಶ ಇದೆ, ಎರಡೆರಡು ಖಾತೆ ಮಾಡಬಾರ್ದು ಅಂತ ನಾನು ನೆನ್ನೆ ತಮಗೂ ಕಳಿಸಿದ್ದೀನಿ, ಸರ್ಕ್ಯುಲರ್ ಕೊಟ್ಟಿದ್ದೀನಿ ನಾನು. ಮಾಡಬಾರ್ದು, ಸರ್ಕಾರದ ಆದೇಶ ಅಂದ್ರೆ ವೈಲೇಷನ್ ಅಲ್ಲ, ವೈಲೇಷನ್ ಆಗಿ ತಪ್ಪು ಮಾಡಿದ್ಮೇಲೆ ಅದು ಅಕ್ರಮ ಖಾತೆ, ಅದು MG ರೋಡಲ್ಲಿ ಇರೋದು. ಮತ್ತೆ ಈ ಕದ್ದಣನ ನೀವು MG ರೋಡ್ಗೆ ಟ್ರಾನ್ಸ್ಫರ್ ಆಗೈತೆ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅದು 89 ಅಂದ್ರೆ ಯಾರು ಒಪ್ತಾರೆ? ಇದು ಈಗೆಲ್ಲ FIR ಅಲ್ಲಿ ಆಗಿರೋದು 187 ಕೋಟಿ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದು 187 ಕೋಟಿ ಹಗರಣ, ಕಳ್ತನ ಔಟ್ ಇದೆ. ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಇನ್ ಸ್ವಲ್ಪ ಹೊತ್ತು ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ ಪಟ ಕಟ ಕಟ ಅಂತ ಹೊರಟೋಟಿರೋದು ತೆಲಂಗಾಣಕ್ಕೆ, ಹೊರಟೋಡೋದು ಸತ್ತೋಟ ಪಾಪ. ಇವರು ಅಮಾಯಕ ಸತ್ತೋದ, ಚಂದ್ರಶೇಖರನು ನಿಮ್ಮ ಭಾಷೆಯಲ್ಲಿ ಪಾಪದವನು ಸತ್ತೋದ. ಅವನು ಸತ್ತಿಲ್ಲ ಅಂದ್ರೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಡೋದಲ್ಲ. ಅದಕ್ಕೆ ಇದು ನಾನು ಮುಖ್ಯಮಂತ್ರಿಗಳ ನನ್ನ ರಿಪ್ಲೈ ಮಾಧ್ಯಮದಲ್ಲೂ ನಾನು ನೋಡಿದ್ದೀನಿ, ಅದು ಬಂತು, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಹೇಳಿದ್ದೀನಿ. ಇದು ಪಕ್ಕ 187 ಕೋಟಿನೇ ಕದ್ದು ಇನ್ನೊಂದು ಕಡೆ ಇಟ್ಟ ಮೇಲೆ ಅದು ಪರರಣ ಇದ್ದಂಗೆ. ಇದು ಬಹಳ